ವೀಕ್ಷಕರೇ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ಹೊಸ ವಿಷಯಗಳನ್ನು ಕಲಿಬೇಕೆ, ಹೊಸ ಹೊಸ ವಿಷಯಗಳನ್ನು ತಿಳ್ಕೋಬೇಕೆ? ಹಾಗಾದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ರತಿದಿನ ತಪ್ಪದೇ ನೋಡಿ. ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ, ದಾರಿದೀಪವಾಗಬಲ್ಲ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನು ನೀವು ಮಿಸ್ ಮಾಡ್ಕೊಳ್ಬಹುದು. ವೀಕ್ಷಕರೇ, ಅದೃಷ್ಟವಂತ ಮಹಿಳೆಯರಲ್ಲಿ ಈ 6 ಲಕ್ಷಣಗಳಿರುತ್ತವೆನ್ನುವ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಆದರೆ ಆ ಕುತೂಹಲಕಾರಿ ವಿಷಯ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದಿಷ್ಟೇ. ನೀವು ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ. ಹಾಗೆ ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಾಮೆಂಟ್ ಮಾಡಿ. ಮಾತೆ ಮಹಾಲಕ್ಷ್ಮಿಯ ಕೃಪೆ ಆಶೀರ್ವಾದ ನಮ್ಮ ಮೇಲಿದ್ದರೆ ಜೀವನದಲ್ಲಿ ಸಕಲ ಭೋಗಭಾಗ್ಯಗಳು ನಮ್ಮದಾಗತ್ತೆ. ಸಾಮುದ್ರಿಕ ಶಾಸ್ತ್ರದಲ್ಲಿ ಮಹಿಳೆಯರ ಮುಖ, ದೇಹದ ಅಂಗಗಳು ಹಾಗೂ ಲಕ್ಷಣಗಳ ಮೂಲಕ ಅವರ ಅದೃಷ್ಟದ ಬಗ್ಗೆ ತಿಳಿಯಬಹುದು. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ. ನಮ್ಮ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ವಿಶೇಷವಾದ ಗೌರವವಿದೆ. ಹೆಣ್ಣನ್ನ ದೇವಿ ಸ್ವರೂಪ ಅಂತಾನೆ ಭಾವಿಸಿ ಪೂಜಿಸಲಾಗುತ್ತೆ. ಇನ್ನು ಪುರಾಣಗಳ ಕಾಲದಿಂದಲೂ ಮನೆಯಲ್ಲಿ ವಾಸ ಮಾಡುವ ಮಹಿಳೆಯರು ಲಕ್ಷ್ಮಿಯ ರೂಪ ಅಂತ ಹೇಳಲಾಗುತ್ತೆ. ಮಹಿಳೆಯರು ಮನೆಗೆ ಸಂತೋಷ ಮತ್ತು ಸಮೃದ್ಧಿಯನ್ನ ತರುತ್ತಾರೆ. ಮನೆಯ ಹೆಣ್ಣು ಮಕ್ಕಳು ಖುಷಿಯಾಗಿದ್ರೆ ಇಡೀ ಕುಟುಂಬ ಆರೋಗ್ಯ ಮತ್ತು ಸಂತೋಷದಿಂದ ಕೂಡಿರುತ್ತೆ ಅನ್ನೋ ನಂಬಿಕೆ ಇದೆ. ಒಂದು ಮನೆಯ ಸುಖ ಮತ್ತು ಸಮೃದ್ಧಿ ನಿಂತಿರೋದೇ ಆ ಮನೆಯ ಯಜಮಾನಿಯ ಮೇಲೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ತಪ್ಪಾಗಲ್ಲ. ಮನೆ ಯಜಮಾನಿ ಆ ಮನೆಗೆ ಲಕ್ಷ್ಮಿ ಆಗಿರುತ್ತಾಳೆ ಅಂತಾನೆ ಹೇಳ್ಬೋದು. ಪುರುಷ ಅಥವಾ ಮಹಿಳೆ ಯಾರೇ ಆಗಲಿ ಪ್ರತಿಯೊಬ್ಬರ ಸ್ವಭಾವವು ವಿಭಿನ್ನವಾಗಿರುತ್ತೆ. ಹಾಗೆ ಎಲ್ಲರ ಅದೃಷ್ಟವು ಒಂದೇ ರೀತಿಯಾಗಿ ಇರುವುದಿಲ್ಲ. ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದರಿಂದ ಮಹಿಳೆಯರು ಮತ್ತು ಪುರುಷರ ಅದೃಷ್ಟದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡೆಯಬಹುದು. ಸಾಮುದ್ರಿಕ ಶಾಸ್ತ್ರದಲ್ಲಿಯೂ ಮಹಿಳೆಯರು ಮತ್ತು ಪುರುಷರ ದೇಹ ರಚನೆಯ ಬಗ್ಗೆ ಅನೇಕ ವಿಷಯಗಳನ್ನು ಹೇಳಲಾಗಿದೆ. ಈ ಗ್ರಂಥದ ಸಹಾಯದಿಂದ ಯಾವುದೇ ವ್ಯಕ್ತಿಯ ಆಲೋಚನೆ ಮತ್ತು ತಿಳುವಳಿಕೆ ಬಗ್ಗೆ ಕೂಡ ನಾವು ತಿಳಿದುಕೊಳ್ಳಬಹುದಾಗಿದೆ. ಬನ್ನಿ ಹಾಗಾದ್ರೆ ಮಹಿಳೆಯರ ದೇಹದ ಯಾವ ಅಂಗ ದೊಡ್ಡದಾಗಿದ್ರೆ ಆಕೆ ಅದೃಷ್ಟವಂತೆ ಆಗಿರುತ್ತಾಳೆ ಅಂತ ತಿಳಿಯೋಣ. ಮೊದಲನೆಯದಾಗಿ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಹಣೆಯು ಅಗಲವಾಗಿರೋ ಹುಡುಗಿಯರನ್ನ ಬಹಳ ಅದೃಷ್ಟಶಾಲಿ ಅಂತ ಪರಿಗಣಿಸಲಾಗುತ್ತೆ. ಈ ಹುಡುಗಿಯರು ಮದುವೆಯಾಗಿ ಹೋಗೋ ಮನೆಯ ಭವಿಷ್ಯ ಬಹಳ ಉಜ್ವಲವಾಗಿರುತ್ತೆ ಅಂತ ನಂಬಲಾಗಿದೆ. ಆ ಮನೆಯಲ್ಲಿ ಎಂದಿಗೂ ಸಂಪತ್ತಿನ ಕೊರತೆ ಇರುವುದಿಲ್ಲ. ಅದೇ ರೀತಿ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಉದ್ದನೆಯ ಬೆರಳುಗಳನ್ನು ಹೊಂದಿರೋ ಹುಡುಗಿಯರನ್ನ ಬಹಳ ಬುದ್ಧಿವಂತೆ ಮತ್ತು ವಿವೇಕವಂತೆ ಅಂತ ಪರಿಗಣಿಸಲಾಗುತ್ತೆ. ಈ ಹುಡುಗಿಯರು ಸಹ ಮದುವೆಯಾಗಿ ಹೋಗೋ ಮನೆಯ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅಂತ ಹೇಳಲಾಗಿದೆ. ಉದ್ದನೆಯ ಬೆರಳು ಹೊಂದಿದ್ದ ಹುಡುಗಿಯರು ತಮ್ಮ ಗಂಡಂದಿರಿಗೆ ಅದೃಷ್ಟವಾಗಿ ಪರಿಣಮಿಸಿದರೆ ಅಂತಾನೆ ಭಾವಿಸಲಾಗಿದೆ. ಹಾಗೆ ಹೆಣ್ಣು ಉದ್ದನೆಯ ಕುತ್ತಿಗೆಯನ್ನು ಹೊಂದಿದ್ರೆ ಸಂಪತ್ತಿನ ದೃಷ್ಟಿಯಿಂದ ಅವಳನ್ನ ತುಂಬಾ ಅದೃಷ್ಟಶಾಲಿ ಅಂತ ಪರಿಗಣಿಸಲಾಗುತ್ತೆ. ಈ ಹುಡುಗಿಯರು ಹುಟ್ಟಿದ ಹಾಗೆ ಮೆಟ್ಟಿದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ತರುತ್ತಾರೆ. ಹಾಗೆ ಗಂಡ ಕೂಡ ಸಾಕಷ್ಟು ಪ್ರಗತಿ ಹೊಂದುತ್ತಾನೆ. ಮಹಿಳೆಯರು ಉದ್ದನೆಯ ಹಾಗೂ ನೇರ ತೋಳನ್ನು ಹೊಂದಿದ್ದರೆ ಅಂತಹ ಮಹಿಳೆಯರನ್ನ ಅವರ ಗಂಡಂದಿರು ಹೆಚ್ಚು ಪ್ರೀತಿಸುತ್ತಾರೆ. ಒಂದು ವೇಳೆ ಈ ರೀತಿ ಮಹಿಳೆಯರು ದಪ್ಪವಾಗಿದ್ದರೆ ಅವರು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸೋ ಸಾಧ್ಯತೆ ಇರುತ್ತೆ. ಅದೇ ರೀತಿ ಸಾಮುದ್ರಿಕ ಶಾಸ್ತ್ರದಲ್ಲಿ ದೊಡ್ಡ ಕಣ್ಣುಗಳುಳ್ಳ ಮಹಿಳೆಯರು ಯಾವಾಗಲೂ ಖುಷಿಯಾಗಿರ್ತಾರೆ ಅಂತ ಹೇಳಲಾಗುತ್ತೆ. ಈ ಮಹಿಳೆಯರು ಯಾವಾಗಲೂ ತಮ್ಮ ಮನೆಯಲ್ಲಿ ಆರಾಧಕರ ವಾತಾವರಣವನ್ನ ಕಾಪಾಡಿಕೊಳ್ತಾರೆ. ತಮ್ಮ ಕುಟುಂಬವನ್ನ ಸಂಪೂರ್ಣವಾಗಿ ಸಂತೋಷದಿಂದ ಇರುವಂತೆ ನೋಡಿಕೊಳ್ಳುತ್ತಾರೆ. ದುಂಡನೆಯ ಮುಖ ಮತ್ತು ಪ್ರಕಾಶಮಾನವಾದ ಕಣ್ಣುಗಳನ್ನ ಹೊಂದಿರೋ ಮಹಿಳೆಯರನ್ನ ಅತ್ಯಂತ ದಯಾಳು ಮತ್ತು ಕರುಣಾಮಯಿ ಸ್ವಭಾವದವಳು ಅಂತ ಪರಿಗಣಿಸಲಾಗುತ್ತೆ. ಇನ್ನು ಇಂತಹ ಮಹಿಳೆಯರು ತಮ್ಮ ಗಂಡನ ಜೊತೆ ಬಹಳ ನಿಷ್ಠೆಯಿಂದ ಇರುತ್ತಾರೆ. ಹಾಗೆ ಇವರು ಮದುವೆಯಾಗಿ ಯಾವ ಮನೆಗೆ ಹೋಗ್ತಾರೋ ಅಲ್ಲಿ ಎಂದೆಂದಿಗೂ ಸಂತೋಷ ಅನ್ನೋದೇ ಇರುತ್ತೆ. ಇಂತಹ ಹೆಣ್ಣಿನ ಆಗಮನ ಕುಟುಂಬದ ಭವಿಷ್ಯವನ್ನ ಬೆಳಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಕೆಂಪು ನಾಲಿಗೆ ಹೊಂದಿರುವ ಮಹಿಳೆಯರು ಕೂಡ ಬಹಳ ಅದೃಷ್ಟವಂತರು ಅಂತ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಮಹಿಳೆಯರು ಮೃದುವಾದ ಭಿನ್ನವಾದ ಕೆಂಪು ನಾಲಿಗೆಯನ್ನ ಹೊಂದಿದ್ರೆ ಹುಡುಗಿಯರು ತಮ್ಮ ಒಳ್ಳೆಯ ಸ್ವಭಾವದಿಂದಾಗಿ ಕುಟುಂಬ ಸದಸ್ಯರ ಹೃದಯವನ್ನ ಗೆಲ್ಲುತ್ತಾರೆ. ಅಷ್ಟೇ ಅಲ್ಲ, ಅಂತಹ ಹುಡುಗಿಯರು ಕುಟುಂಬದ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸುತ್ತಾರೆ. ಇನ್ನು ಮಹಿಳೆಯರ ತುಟಿ ದುಂಡಗೆ ದಪ್ಪಗಿದ್ರೆ ಇಂತಹ ಮಹಿಳೆಯರು ಬಹಳ ಒಳ್ಳೆಯ ಜೀವನವನ್ನ ನಡೆಸುತ್ತಾರೆ. ಹಾಗೆ ಇವರ ಜೀವನದಲ್ಲಿ ಕೆಟ್ಟ ಘಟನೆಗಳು ಎಂದಿಗೂ ಕೂಡ ನಡೆಯೋದಿಲ್ಲ. ಹಾಗೆಯೇ ಯಾವ ಮಹಿಳೆಯರಲ್ಲಿ ಮೇಲಿನ ತುಟಿ ದೊಡ್ಡದಾಗಿರುತ್ತವೋ ಅವರು ಬಹಳ ಜಗಳ ಮಾಡೋ ಗುಣವನ್ನು ಹೊಂದಿರುತ್ತಾರೆ. ಹಾಗೆಯೇ ಇವರಿಗೆ ಕೋಪನೂ ಸಹ ತುಂಬ ಇರುತ್ತೆ ಅಂತ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಹಾಗೆ ಮಹಿಳೆಯ ಮುಂದಿನ 2 ಹಲ್ಲುಗಳ ನಡುವೆ ಅಂತರವಿದ್ದರೆ
ಅಂತಹ ಮಹಿಳೆಯರನ್ನ ಭಾಗ್ಯಶಾಲಿಗಳು ಅಂತ ಪರಿಗಣಿಸಲಾಗುತ್ತೆ. ಹಾಗೆ ಯಾವ ಮಹಿಳೆಯ ಕುತ್ತಿಗೆ ತೆಳುವಾಗಿ ಮತ್ತು ಉದ್ದವಾಗಿರುತ್ತವೋ ಅಂತಹ ಮಹಿಳೆಯರು ಕೂಡ ಬಹಳ ಭಾಗ್ಯಶಾಲಿಗಳಾಗಿರುತ್ತಾರೆ. ಇಂತಹ ಮಹಿಳೆಯರನ್ನ ಮದುವೆಯಾಗುವ ಪುರುಷರು ತಮ್ಮ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಉನ್ನತಿಯನ್ನ ಹೊಂದುತ್ತಾರೆ ಅಂತಾನೆ ಹೇಳ್ಬಹುದು. ಇನ್ನು ಮಹಿಳೆಯ ಕೈ ಬೆರಳಿನಲ್ಲಿ ಶಂಖ ಮತ್ತು ಶುಭ ಚಿಹ್ನೆ ಇದ್ದರೆ ಅಂಥ ಮಹಿಳೆಯರ ಕೈಯಲ್ಲಿ ನಾವು ಅವರ ಸೌಭಾಗ್ಯವನ್ನೇ ನೋಡಬಹುದು. ಇನ್ನು ಕೆಲವು ಮಹಿಳೆಯರ ಕಣ್ಣುಗಳು ಕೆಂಪಾಗಿರುತ್ತವೆ. ಇಂಥವರು ಸಿಟ್ಟಿನ ಸ್ವಭಾವವನ್ನು ಹೊಂದಿರುತ್ತಾರೆ. ಹಾಗೇನೆ ಕುತ್ತಿಗೆ ದಪ್ಪ ಇರೋ ಮಹಿಳೆಯರು ಶಾಂತ ಸ್ವಭಾವದ ಹುಡುಗರ ಜೊತೆ ಮದುವೆ ಆಗಬಾರ್ದು, ಯಾಕಂದರೆ ಅವರು ತುಂಬ ಜಗಳ ಮಾಡೋ ಗುಣವನ್ನು ಹೊಂದಿರುತ್ತಾರೆ. ಇನ್ನು ಪಾದಗಳು ಉದ್ದವಾಗಿರೋ ಮಹಿಳೆಯರನ್ನ ಸಾಕ್ಷಾತ್ ದೇವಿ ಸ್ವರೂಪ ಅಂತಲೇ ಪರಿಗಣಿಸಲಾಗುತ್ತೆ. ಇಂತಹ ಮಹಿಳೆಯರು ಕಾಲಿಟ್ಟ ಕಡೆಯೆಲ್ಲ ಸುಖ, ಸಮೃದ್ಧಿ, ಧನಲಕ್ಷ್ಮಿ ನೆಲೆಸಿರುತ್ತಾಳೆ ಅಂತ ಹೇಳಲಾಗುತ್ತೆ. ಇನ್ನು ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಯಾವ ಮಹಿಳೆಯ ಪಾದಗಳು ಬಹಳ ಮೃದುವಾಗಿದ್ದು ಗುಲಾಬಿ ಬಣ್ಣದಲ್ಲಿರುತ್ತೋ ಅಂತಹ ಮಹಿಳೆಯರನ್ನ ಸಂಪೂರ್ಣ ಮಹಿಳೆ ಅಂತ ಹೇಳ್ಬೋದು. ಇವರು ತಮ್ಮ ಗಂಡ ಅಥವಾ ಪ್ರೇಮಿಯನ್ನ ತುಂಬಾ ಸಂತೋಷದಿಂದ ಇರುವಾಗೆ ನೋಡ್ಕೊಳ್ತಾರೆ. ದೈಹಿಕ ಸಂಬಂಧಗಳ ಬಗ್ಗೆ ಈ ಮಹಿಳೆಯರು ಹೊಂದಿರುವ ಆಸಕ್ತಿಯು ಅವರ ಸಂಗಾತಿ ಯಾವಾಗಲೂ ಅವರೊಂದಿಗೆ ಇರುವಂತೆ ಮಾಡುತ್ತೆ. ಇನ್ನು ಚಪ್ಪಟೆ ಪಾದಗಳನ್ನು ಹೊಂದಿರುವ ಮಹಿಳೆಯರು ತಮ್ಮ ಅತ್ತೆ ಮಾವಂದರಿಗೆ ಅದೃಷ್ಟವಂತರಾಗಿ ಪರಿಣಮಿಸಿದ್ದಾರೆ ಅಂತ ನಂಬಲಾಗಿದೆ. ಅವರು ಕುಟುಂಬ ಸದಸ್ಯರೊಂದಿಗೆ ಒಗ್ಗೂಡುತ್ತಾರೆ ಮತ್ತೆ ಮನೆಯಲ್ಲಿ ಯಾವುದೇ ವಾದಗಳಾಗೋಕೆ ಬಿಡೋದಿಲ್ಲ. ಉದ್ದವಾದ ಕಿವಿಗಳನ್ನು ಹೊಂದಿರುವ ಮಹಿಳೆಯರನ್ನು ಕೂಡ ಭಾಗ್ಯಶಾಲಿ ಮಹಿಳೆಯರು ಎನ್ನಲಾಗಿದೆ. ಇಂತಹ ಮಹಿಳೆ ಇರೋ ಮನೆಯಲ್ಲಿ ಆಯಸ್ಸು, ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಇನ್ನು ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಮೂಗಿನ ಮುಂಭಾಗದಲ್ಲಿ ಮಚ್ಚೆ ಅಥವಾ ನರುಳಿ ಹೊಂದಿರುವ ಮಹಿಳೆಯರು ಬಹಳ ಅದೃಷ್ಟವಂತರು. ಇನ್ನು ಸಾಮಾನ್ಯಕ್ಕಿಂತ ದೊಡ್ಡದಾಗಿರೋ ತಲೆ ಹೊಂದಿರೋ ಹೆಣ್ಣು ಮಕ್ಕಳನ್ನ ಸಾಕ್ಷಾತ್ ಸರಸ್ವತಿ ದೇವಿಯ ರೂಪ ಅಂತಲೇ ಪರಿಗಣಿಸಲಾಗುತ್ತೆ. ಇಂಥ ಮಹಿಳೆ ತನ್ನ ಬುದ್ಧಿವಂತಿಕೆಯಿಂದ ಮನೆಯಲ್ಲಿ ಸುಖ, ಸಮೃದ್ಧಿ, ಸಂತೋಷ ನೆಲೆಸುವಂತೆ ನೋಡಿಕೊಳ್ತಾಳೆ. ಮನೆಯ ಸದಸ್ಯರ ನಡುವೆ ಸಾಮರಸ್ಯವನ್ನು ಕಾಪಾಡಿಕೊಳ್ತಾಳೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹೆಬ್ಬೆರಳು ಅಗಲವಾಗಿದ್ದು ದುಂಡಗಿನ ಮತ್ತು ಕೆಂಪು ಬಣ್ಣವನ್ನು ಹೊಂದಿರುವ ಮಹಿಳೆ ತುಂಬಾ ಅದೃಷ್ಟಶಾಲಿ ಆಗಿರುತ್ತಾಳೆ. ಇನ್ನು ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಪಾದದ ಅಡಿಭಾಗದಲ್ಲಿ ಶಂಖ, ಕಮಲ ಅಥವಾ ಚಕ್ರವನ್ನ ಹೊಂದಿರುವ ಮಹಿಳೆ ಅದೃಷ್ಟದಿಂದ ಸಮೃದ್ಧವಾಗಿರುತ್ತಾಳೆ. ಅವರು ಅಥವಾ ಅವರ ಗಂಡಂದಿರು ಸಮಾಜದಲ್ಲಿ ಬಹಳ ದೊಡ್ಡ ಸ್ಥಾನವನ್ನು ಪಡೆದುಕೊಳ್ತಾರೆ. ಅದೇ ರೀತಿ ಆಳವಾದ ಹೊಕ್ಕಳು ಹೊಂದಿರುವ ಮಹಿಳೆಯರು ಕೂಡ ಭಾಗ್ಯಶಾಲಿಗಳು ಅಂತ ಪರಿಗಣಿಸಲಾಗುತ್ತೆ. ಅವರು ತಮ್ಮ ಕುಟುಂಬಕ್ಕೆ ಸುಖ, ಸಂತೋಷವನ್ನ ಹೇರಳವಾಗಿ ನೀಡುತ್ತಾರೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹೊಕ್ಕಳಿನ ಸುತ್ತಲೂ ಅಥವಾ ಸ್ವಲ್ಪ ಕೆಳಗೆ ನರಳಿ ಅಥವಾ ಮಚ್ಚೆ ಹೊಂದಿರುವ ಮಹಿಳೆಯರು ತಮ್ಮ ಕುಟುಂಬಕ್ಕೆ ತುಂಬಾ ಅದೃಷ್ಟಶಾಲಿ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇದು ಅವರು ಹೊಂದುವ ಸಂತೋಷ ಮತ್ತು ಸಮೃದ್ಧ ಜೀವನದ ಸಂಕೇತವಾಗಿದೆ. ಇನ್ನು ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ತಮ್ಮ ಕಾಲುಗಳ ಕೆಳಗೆ ತ್ರಿಕೋನ ಗುರುತು ಹೊಂದಿರುವ ಮಹಿಳೆಯರು ಬುದ್ಧಿವಂತರು. ಅವರ ತಿಳುವಳಿಕೆ ಮತ್ತು ಜ್ಞಾನದಿಂದ ಅವರು ತಮ್ಮ ಕುಟುಂಬಕ್ಕೆ ಸಾಧ್ಯವಿರುವ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡುತ್ತಾರೆ ಮತ್ತು ಕುಟುಂಬವನ್ನ ಒಗ್ಗಟ್ಟಾಗಿಡಲು ಶ್ರಮಿಸುತ್ತಾರೆ. ಸಾಮುದ್ರಿಕ ಶಾಸ್ತ್ರದಲ್ಲಿ ಪಾದಗಳ ಅಡಿಭಾಗವು ಹಾವುಗಳ ಆಕಾರದಲ್ಲಿದ್ದರೆ ಅವರು ತಮ್ಮ ಜೀವನದಲ್ಲಿ ಎಲ್ಲವನ್ನೂ ಸುಲಭವಾಗಿ ಪಡೆಯುತ್ತಾರೆ ಅಂತ ಉಲ್ಲೇಖಿಸಲಾಗಿದೆ. ದೇವರ ಆಶೀರ್ವಾದವು ಅವರ ಮೇಲೆ ಯಾವಾಗಲೂ ಇರುತ್ತಂತೆ. ಇನ್ನು ದೇಹದ ಎಡಭಾಗದಲ್ಲಿ ಹೆಚ್ಚು ಮಚ್ಚೆ ಅಥವಾ ನರಳಿಗಳನ್ನು ಹೊಂದಿರೋ ಹುಡುಗಿಯರು ತಮ್ಮ ಕುಟುಂಬಕ್ಕೆ ತುಂಬಾ ಅದೃಷ್ಟಶಾಲಿಯಾಗಿರುತ್ತಾರೆ ಅಂತ ಸಾಮುದ್ರಿಕ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಈ ಹುಡುಗಿಯರು ಮದುವೆಯಾಗಿ ಹೋಗೋ ಕುಟುಂಬದ ಎಲ್ಲ ಸದಸ್ಯರು ಸಾಕಷ್ಟು ಪ್ರಗತಿಯನ್ನ ಸಾಧಿಸುತ್ತಾರೆ. ಇದು ಮಾತ್ರವಲ್ಲದೆ ಈ ಹುಡುಗಿಯರು ತಮ್ಮ ಕುಟುಂಬದ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸುತ್ತಾರೆ. ಆ ಕುಟುಂಬ ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರುತ್ತದೆ. ಅದೇ ರೀತಿ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಯಾವ ಮಹಿಳೆಯ ತಲೆಯ ಕೂದಲು ಉದ್ದವಾಗಿ ನೇರವಾಗಿರುತ್ತದೆಯೋ ಅಂತಹ ಹೆಣ್ಣು ಮಕ್ಕಳು ಬಹಳ ಅದೃಷ್ಟಶಾಲಿ ಆಗಿರ್ತಾರೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ದೇವತೆಗಳು ಅಂದ ಕೂಡಲೇ ನಮಗೆ ನೆನಪಾಗೋದು ಉದ್ದವಾದ ಕೂದಲು. ದೇವಿಯ ಚಿತ್ರಗಳು ಆಕರ್ಷಕವಾಗಿ ಕಾಣುತ್ತದೆ. ಉದ್ದವಾದ ಕೂದಲಿನಿಂದ ದೇವಿಯ ದಪ್ಪವಾದ, ನೇರವಾದ ಮತ್ತು ಉದ್ದವಾದ ಕೂದಲು ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಅಂತ ಹೇಳಲಾಗುತ್ತದೆ. ಮಹಿಳೆಯರ ಕೂದಲು ದಟ್ಟವಾಗಿ ಉದ್ದವಾಗಿದ್ರೆ ಅವರಿಗೆ ಜೀವನದಲ್ಲಿ ಸುಖ ಮತ್ತು ಸಂತೋಷ ಬಹಳ ಹೆಚ್ಚಾಗಿ ಸಿಗುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ನೋಡಿದ್ರಲ್ವಾ ವೀಕ್ಷಕರೇ, ಅದೃಷ್ಟವಂತ ಮಹಿಳೆಯರಲ್ಲಿ ಈ 6 ಲಕ್ಷಣಗಳು ಇರುತ್ತವೆ ಅನ್ನೋ ರಹಸ್ಯ ಮಾಹಿತಿಯನ್ನ ತಿಳಿಸಿಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಶ್ರೀಕೃಷ್ಣ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.